ಕೇಂದ್ರ ಮಂತ್ರಿಗಳನ್ನು, ರಾಜ್ಯಸಭಾ ಸದಸ್ಯರನ್ನು ಕೂಡ ನಾವೆಲ್ಲ ಭೇಟಿ ಮಾಡಿ ರಾಜ್ಯಕ್ಕೆ ಆಗಬೇಕಾದಂಥ ನ್ಯಾಯಗಳು, ಅನೇಕ ಬೇಡಿಕೆಗಳನ್ನು ನಾವೇನಿಟ್ಟಿದ್ದು ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಚುನಾವಣೆ ಮುಗಿದಿದೆ, ಪಕ್ಷ ಎಲ್ಲ ಮರೆತು, ರಾಜಕೀಯ ಎಲ್ಲ ಮರೆತು ಎಲ್ಲ ಒಗ್ಗಟ್ಟಿನಿಂದ ಸಹಾಯ ಮಾಡ್ತೀವಿ ಅಂತೇಳಿ ಎಲ್ಲ ಸಂಸತ್ ಸದಸ್ಯರು ಒಗ್ಗಟ್ಟಿನಿಂದ ಮಂತ್ರಿಗಳಾದಿಯಾಗಿ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಶೋಭಾ ಆಗಿರ್ಬೋದು, ಶೋಭಾ ಕಾರಂದ್ಲಾಜೆ, ಜೋಶಿ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಮಂತ್ರಿಗಳು ಕೂಡ ಏನೇ ಇದ್ದರೂ ಬಂದು ನಮ್ಮನ್ನು ಭೇಟಿ ಮಾಡಿ ವಿವರನ್ನು ತಿಳಿಸಿ ನಾವೆಲ್ಲ ಸಹಕಾರ ಕೊಡ್ತೀವಿ. ಸೌಹಾರ್ದತೆ ಭೇಟಿ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಸೇರಿ ಒಟ್ಟು ಊಟ ಮಾಡಿ ಅವ್ರು ತಿಳಿಸ್ಕೊಂಡು ನಮ್ಮ ಅಧಿಕಾರಿಗಳಿಗೆಲ್ಲ ಅವ್ರ ಜೊತೆ ಸಂಪರ್ಕ ಇರ್ತೀವಿ. ಏನೇನು ಪ್ರೋಗ್ರಾಮ್ಸ್ ಇದೆ ಎಲ್ಲ ಕೂಡ ಅವ್ರಿಗೆ ತಪ್ಪಿಸಿ ಅಂತ ಹೇಳಿದ್ರು. ಇವತ್ತು ನಿತಿನ್ ಗಡ್ಕರಿ ಅವರ ಭೇಟಿ ಕೂಡ ಆಯಿತು. ಈಗ ಸಾಯಂಕಾಲ ಹೋಮ್ ಮಿನಿಸ್ಟ್ರಿ ನಮಗೆ ಬೇರೆ ಒಂದು ಕಾರ್ಯಕ್ರಮ, ನಾಳೆ ಪ್ರೈಮ್ ಮಿನಿಸ್ಟರ್ ಸಾಯಂಕಾಲ ನಾನು ವಾಪಸ್ಸು ಚೀಫ್ ಮಿನಿಸ್ಟರ್ ಇನ್ನೇನೇನು ವಿಚಾರ ಇದೆ ಅವ್ರಿಗೆ ಒಟ್ಟೆ ಇನ್ನು ಕರ್ನಾಟಕವನ್ನು ಅಭಿವೃದ್ಧಿ ಕಡೆಗೆ ನಮ್ಮನ್ನೆಲ್ಲ ಜಿಲ್ಲಾ ನಮಗೆ ಏನೇನು ಸಹಾಯ ಆಗಬೇಕು ಕೇಂದ್ರದಿಂದ ಎಲ್ಲ ಕೂಡ ನಾವು ಒಟ್ಟಾಗಿ ಹೋರಾಟವನ್ನು ಮಾಡಲಿಕ್ಕೆ ಬಿಜೆಪಿ ಇವತ್ತು ಪ್ರತಿಭಟನೆ ರಾಜ್ಯ ಸರ್ಕಾರದ ಇಲಾಖೆ ಬೆಲೆ ಏರಿಕೆ ಹೇಳ್ತಾರೆ. ಅವರು ಮಾಡಬೇಕಾದ್ರೆ ಬೆಲೆ ಏರಿಕೆ ಇಲ್ಲಾಗಿದೆ, ಬೆಲೆ ಏರಿಕೆ ಯಾವುದು ಬೆಲೆ ಇಲ್ಲಾಗಿದೆ, ಬೆಲೆ ಏರಿಕೆ ಪಾಪ ರಾಜಕಾರಣದಲ್ಲಿ ಅವರು ಬದುಕಬೇಕು, ಅವರು ಮಾತಾಡ್ತಾರೆ. ಅಲ್ಲಿ ಯಾವ ಬೆಲೆ ಏರಿಕೆ ನಮ್ಮಿಂದ ಯಾವುದು ಬೆಲೆ ಏರಿಕೆ. ಹಾಲು ಸಿಗಬೇಕಾಗಿತ್ತು ಇನ್ನೂ ಜಾಸ್ತಿ. ಏನಪ್ಪ ಅಂದರೆ 50 ಗ್ರಾಮ್ ಕೊಟ್ಬಿಟ್ಟು ml ಕೊಟ್ಬಿಟ್ಟು 7 ರೂಪಾಯಿ ರೇಟ್ ಕೊಟ್ಟು ರೈತರ ಪರಿಸ್ಥಿತಿ